ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಇವತ್ತಿನ ರಂಗೋಲಿ ನೋಡೋಣ ಯಾವ ಥರ ಇದೆ ಅಂತ. ತುಂಬ ಚೆನ್ನಾಗಿರುವ ರಂಗೋಲಿ ಮತ್ತು ಫಂಕ್ಷನ್ಗಳಲ್ಲಿ ಹಾಕುವಂತಹ ರಂಗೋಲಿ. ಪ್ರಾಕ್ಟೀಸ್ ಆದರೆ ಡೈಲಿ ಕೂಡ ಹಾಕ್ಬೋದು. ತುಂಬ ಈಸಿಯಾಗಿದೆ ಮತ್ತು ತುಂಬ ಸುಂದರವಾಗಿ ಕಾಣುವಂತಹ ರಂಗೋಲಿ ನೋಡಿ ಫ್ರೆಂಡ್ಸ್, 4 ಕಡೆ ಈ ಥರ ಎಲ್ಲ ದಿಕ್ಕುಗಳಿಗೆ ನಾವು ಈ ಥರ ಲೈನ್ಗಳನ್ನು ಹಾಕಿಕೊಂಡು, ಅಂದರೆ ನೆಕ್ಸ್ಟ್ಗೆ ಈಸಿ ಆಗೋ ತನಕ ಈ ಥರ 4 ಹಾಕೋಬೇಕು. ಇದು 9 ಅಕ್ಕಿ ಮತ್ತು ಬಂದುಬಿಟ್ಟು 2 ಅಕ್ಕಿಗೆ ನಿಲ್ಲಿಸೋದು. ಅಂದರೆ ಸ್ವಲ್ಪ ಮಿಡ್ಲು ಬರ್ತವೆ ಅಕ್ಕಿಗಳು, ಸ್ವಲ್ಪ ನೋಡಿಕೊಂಡು ನಾವು ಹಾಕಿಕೊಳ್ಳಬೇಕು. ನೋಡಿ ಫ್ರೆಂಡ್ಸ್, 4 ಕಡೆ ಈ ಥರ ಎಲ್ಲ ನಾವು ಲೈನ್ಗಳನ್ನು ಹಾಕ್ಕೊಂಡು ಜಾಯಿಂಟ್ ಮಾಡಿಕೊಂಡ್ರೆ ಒಂದು ಒಳ್ಳೆಯ ಸೂಪರ್ ಆಗಿರೋ ಮುಗ್ಗುಗಳನ್ನು ತೆಗಿಬೋದು. ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್, ಈ ರಂಗೋಲಿ ನಿಮಗೆ ಇಷ್ಟ ಆದರೆ ಈ ರಂಗೋಲಿಗೆ ಲೈಕ್ ಮತ್ತು ಕಮೆಂಟ್ ಹಾಕಿ. ಮತ್ತು ಇದನ್ನು ನೀವು ಯೂಸ್ ಮಾಡಿದ್ದೇ ಆದಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಒಂದು ಸೈಡಿಂದ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ರಂಗೋಲಿಯನ್ನು ಮೊದಲು, ಅಂದರೆ ಈಸಿಯಾಗಿ ಕಲೀಲಿಕ್ಕೆ ಸಾಧ್ಯ. ಒಂದು ಲೈನ್ ಕೂಡ ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಕೂಡ ರಂಗೋಲಿ ಕೆಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಲಕ್ಷ್ಯಗೊಟ್ಟು ನೀಟಾಗಿ ಒಂದು ಸಲ ಕಲಿತ್ರೆ ಮುಗೀತು, ಆಟೋಮೆಟಿಕ್ಕಾಗಿ ಬರುತ್ತೆ. ಸ್ವಲ್ಪ ಕಲಿಯೋವರೆಗೂ ಸ್ವಲ್ಪ ನೋಡಿಕೊಂಡು ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ರಂಗೋಲಿಯನ್ನು ಹಾಕ್ಕೋಬೇಕು ನೋಡಿ. ತುಂಬ ಸುಂದರವಾಗಿದೆ ನೋಡಿ, ಈ ರಂಗೋಲಿ ಅಂತೂ ಭಾರಿ ಇದೆ. ನೋಡಿದ ತಕ್ಷಣವೇ ಇಷ್ಟ ಆಗುವಂತಹ ರಂಗೋಲಿ ಮತ್ತು ತುಂಬ ಸುಂದರವಾಗಿ ಲಕ್ಷಣವಾಗಿ ಕಾಣುತ್ತೆ ನೋಡಿ. ಒಂದು ಫಂಕ್ಷನಲ್ಲಿ ಲಕ್ಷಣವಾಗಿ ಕಾಣುತ್ತೆ ಮತ್ತು ದೇವರ ಮುಂದೆನೂ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ದೇವರು ಇಷ್ಟಪಡೋ ರೀತಿಯಲ್ಲೇ ಇರುವಂತಹ ರಂಗೋಲಿ, ದೀಪಗಳ ಸಾಲಿನಲ್ಲಿ ಥರ ಬರೋ ಥರ ಮುಗ್ಗುಳು ನೋಡಿ ಇದು. ನೋಡಿ ಫ್ರೆಂಡ್ಸ್, ಈ ಕಾಲಮ್ ಡಿಸೈನ್ ನಿಮಗೆ ಇಷ್ಟ ಆದರೆ ಮತ್ತು ಕಮೆಂಟ್ ಹಾಕಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೀಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.